ನಮಸ್ಕಾರ ಸ್ನೇಹಿತರೆ, ಪುನೀತ್ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನೋಡಿ, ನಮ್ಮವರಿಗೆ ರಾಗಿ ಕೊಯ್ಯೋ ಮಿಷಿನ್ ಬಂದಿದೆ. ಕೊಯ್ಕೊಂಡು ಬರ್ತಾಯಿದೆ ಆ ಕಡೆಯಿಂದ. ನೋಡಿ, ನಾವು ಕೈಲಿ ಕೂದಂಗೆ ಆಗಲ್ಲ ಇದು. ನೋಡಿ, ಅರ್ಧಕ್ಕೆ ಹುಲ್ಲೆಲ್ಲ ಕಟ್ ಮಾಡುತ್ತೆ, ಹುಲ್ಲು ಸಿಗಲ್ಲ. ನಾವು ಕೂದಾಗ ಫುಲ್ಲು ಎಷ್ಟು ಇರುತ್ತೆ ಹಂಗೆ ಇರುತ್ತೆ. ಇದು ತುಂಡಾಗಿ ಬಿದೋಗಿದೆ, ಹುಲ್ಲು ಜಾಸ್ತಿ ಸಿಗಲ್ಲ. ಕೂಲಿಯರು ಆಳು ಸಿಗಲ್ಲ ಅಂತವ ಮಿಷಿನಲ್ಲಿ ಕುಯ್ಸ್ಬೇಕಷ್ಟೇ. ನೋಡಿ, ಅಂತ ಏನು ಚೆನ್ನಾಗಿ ಬರೋಲ್ಲ ಇದು ಮಿಷಿನಲ್ಲಿ ಕೂದರೆ. ಅವರು ಕೂಲಿಯರು ಯಾರು ಸಿಗಲ್ಲ ಅಂತವ ಮಿಷಿನಲ್ಲಿ ಕುಯ್ಸ್ತಾ ಇದ್ದಾರೆ. ಇದು ತಮಿಳುನಾಡಿಂದ ಬಂದಿದೆ ಮಿಷಿನ್ನು. ನೋಡಿ, ರಾಗಿಯು ಅಷ್ಟಾಗಿ ರಾಗಿನೂ ಉದ್ರಲ್ಲ, ತೆನೆಲ್ಲ ಉಳ್ಕೊಳ್ಳುತ್ತೆ ಸ್ವಲ್ಪ ರಾಗಿ. ಮಿಷಿನಲ್ಲಿ ಕುಯ್ಸೋದಕ್ಕಿಂತ ಕೈಲಿ ಕುಯ್ಸೋದು ಉತ್ತಮ. ಆದರೆ ಕೂಲಿಯರು ಸಿಗಲ್ಲ ಅನ್ನೋದು ಕಾರಣಕ್ಕೋಸ್ಕರ ಮಿಷಿನಲ್ಲಿ ಕುಯ್ಸ್ಬೇಕಾಗಿ ಪರಿಸ್ಥಿತಿ ಬಂದಿದೆ. ನೋಡಿ, ಮಿಷಿನಲ್ಲಿ ಕುಯ್ಕೊಂಬರ್ತಾ ಇದೆ. ನೋಡಿ, ಈ ಕಡೆ ಸೇವಂತಿಗೆ ಹೂವಿದೆ, ಈ ಕಡೆ ಜೋಳ ಹಾಕಿದ್ದಾರೆ. ಇದೇ ಮಿಷಿನ್ನು. ರಾಗಿಗಳು ಕುಯ್ಕೊಂಡು ಬರ್ತಾ ಇದೆ. ಮೇಲೆ ಒಂದು ಉದ್ದಕ್ಕೆ ಒಂದು ಪೈಪ್ ಥರ ಇದೆಯಲ್ಲ, ಅಲ್ಲಿ ಮೇಲ್ಗಡೆ ರಾಗಿ ಸ್ಟೋರ್ ಆಗಿರುತ್ತೆ. ತುಂಬಿದ ಮೇಲೆ ಅದು ಮುಂದಕ್ಕೆ ಸುರಿತಾರೆ. ರಾಗಿ ತುಂಬ ವೇಸ್ಟ್ ಆಗುತ್ತೆ, ಹುಲ್ಲು ತುಂಬ ವೇಸ್ಟ್ ಆಗುತ್ತೆ. ದಯವಿಟ್ಟು ಜನ ಇರೋರು ಯಾರೂ ಮಿಷಿನಲ್ಲಿ ಕುಯ್ಸೋಕೆ ಹೋಗ್ಬೇಡಿ. ಆದಷ್ಟು ಕೈಲಿ ಕುಯ್ಯೋ ಪ್ರಯತ್ನ ಮಾಡಿ. ಸುಮ್ಮನೆ ಹುಲ್ಲು ವೇಸ್ಟ್ ಆಗುತ್ತೆ, ರಾಗಿನೂ ವೇಸ್ಟ್ ಆಗುತ್ತೆ. ಥ್ಯಾಂಕ್ ಯು ಸ್ನೇಹಿತರೆ. ಆದಷ್ಟು ರೈತರಿಗೆ ಎಲ್ಲರಿಗೂ ಶೇರ್ ಮಾಡಿ. ಯಾರು ಜಾಸ್ತಿ ಮಿಷಿನಲ್ಲಿ ಕುಯ್ಸ್ಬೇಡಿ. ಹುಲ್ಲು ಎಲ್ಲ ತುಂಬ ವೇಸ್ಟ್ ಆಗ್ತಾಯಿದೆ. ನೋಡಿ, ಅದಕ್ಕೆ ಕಟ್ಟಾಗಿ ಬೀಳ್ತಾ ಇದೆ. ಅದು ಆ ಮಿಷಿನಲ್ಲಿ ಆಯಿಲು ಇವೆಲ್ಲ ಇರುತ್ತಲ್ಲ, ಅದು ಹಸುಗಳು ಅಷ್ಟಾಗಿ ತಿನ್ನೋಕ್ಕೆ ಇಷ್ಟಪಡಲ್ಲ ಅವು. ಆದರೂ ಇದಿಲ್ಲ, ಕುಯ್ಸ್ತಾ ಇದ್ದಾರೆ. 3 ಎಕರೆ ಇದೆ, ಹಂಗಾಗಿ ಆಳು ಸಿಗಲ್ಲ ಅಂತ ಕುಯ್ಸ್ತಾ ಇದ್ದಾರೆ. ಥ್ಯಾಂಕ್ ಯು ಸ್ನೇಹಿತರೆ. ಆದಷ್ಟು ರೈತರಿಗೆ ಎಲ್ಲರೂ ಶೇರ್ ಮಾಡಿ.